ಅಕ್ರಮ ಗಣಿಗಾರಿಕೆ ರಾಜ್ಯದಲ್ಲಿ ಪದೇ ಪದೇ ಈ ವಿಚಾರ ಸುದ್ದಿಯಾಗ್ತಾನೆ ಇರುತ್ತೆ. ಬಳ್ಳಾರಿಯಲ್ಲಂತೂ ಇದ್ರ ಮಟ್ಟ ಬೇರೆ ಲೆವೆಲಲ್ಲಿ ಇತ್ತು. ಈಗ ಬೇರೆ ಜಿಲ್ಲೆಗೂ ಸಹ ಇದು ವ್ಯಾಪಿಸಿದೆ. ಈ ವಿಚಾರವಾಗಿ ಅಲ್ಲಿನ ಆಫೀಸರೇ ರೋಸಿ ಹೋಗ್ಬಿಟ್ಟಿದ್ದಾರೆ. ಇದರ ಒಂದು ರಿಪೋರ್ಟ್ ಇದೆ, ನೋಡೋಣ. ಬೆಳಗಾವಿಯಲ್ಲಿ ಅಕ್ರಮ ಗಣಿಗಾರಿಕೆ, ರೋಸಿ ಹೋದ ಮಹಿಳಾಧಿಕಾರಿ, ಜೆಸಿಬಿಗೆ ಕಲ್ಲು ಎಸೆದು ಆಕ್ರೋಶ. ಅಕ್ರಮ ಗಣಿಗಾರಿಕೆ ಪದೇ ಪದೇ ರಾಜ್ಯದಲ್ಲಿ ಸುದ್ದಿಯಾಗುತ್ತಲೇ ಇರುತ್ತೆ. ಅದರಲ್ಲೂ ಗಣಿನಾಡು ಎಂದೇ ಪ್ರಖ್ಯಾತಿ ಮತ್ತು ಕುಖ್ಯಾತಿ ಪಡೆದಿರುವ ಬಳ್ಳಾರಿಯಲ್ಲಂತೂ ಸ್ವತಃ ಅಧಿಕಾರಿಗಳೇ ರೋಸಿ ಹೋಗುವ ಮಟ್ಟಕ್ಕೆ ಈ ಮಾಫಿಯಾ ಹೆಮ್ಮರವಾಗಿ ಬೆಳೆದಿದೆ. ಗಡಿನಾಡ ಜಿಲ್ಲೆಯಲ್ಲಿ ನಡೆಯುತ್ತಿರುವ ಅಕ್ರಮ ಗಣಿಗಾರಿಕೆ ವಿರುದ್ಧ ಗಣಿ ಅಧಿಕಾರಿಗಳು ಬಿಂದನ್ ಪಾಟೀಲ್ ರೊಚ್ಚಿಗೆದ್ದಿದ್ದಾರೆ. ಅಧಿಕಾರಿ ಆಕ್ರೋಶಗೊಂಡ ಪರಿ ಹೇಗಿತ್ತು ಅಂತ ನೀವೇ ನೋಡಿ. ಲಕ್ಷ್ಮೀ ಹೆಬ್ಬಾಳ್ಕರ್ ಕ್ಷೇತ್ರದಲ್ಲಿ ಅಕ್ರಮ ಗಣಿಗಾರಿಕೆ, ಲ್ಯಾಟರೈಟ್ ಗಣಿಗಾರಿಕೆ ವಿರುದ್ಧ ಕ್ರಮ ಯಾವಾಗ? ಬೆಳಗಾವಿಯಲ್ಲಿ ಅಕ್ರಮ ಗಣಿಗಾರಿಕೆ ಎಗ್ಗಿಲ್ಲದೆ ನಡೆಯುತ್ತಿದೆ. ಅಕ್ರಮ ಗಣಿಗಾರಿಕೆಯನ್ನ ಕಣ್ಣಾರೆ ಕಂಡ ಅಧಿಕಾರಿ ಬಿಂದಾಸ್ ಪಾಟೀಲ್ ನೇರವಾಗಿ ಸ್ಥಳಕ್ಕೆ ಹೋಗಿದ್ರು. ಭೂಮಿ ಬಗೆಯುವವರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಕೂಡಲೇ ಕಾರ್ಯಾಚರಣೆ ನಿಲ್ಲಿಸುವಂತೆ ಆಗ್ರಹಿಸಿದ್ದಾರೆ. ಆದ್ರೆ ಅಲ್ಲಿ ನೆರೆದ ಕಾರ್ಮಿಕರು ಇದಕ್ಕೆ ಕ್ಯಾರೆ ಅಂದಿಲ್ಲ. ಅದು ಮಾತ್ರವಲ್ಲ, ಬಿಂದನ್ ಪಾಟೀಲ್ ಅವರ ವಿಡಿಯೋವನ್ನ ತೆಗೆಯಲು ಹೊರಟಿದ್ದಾರೆ. ಇದರಿಂದ ಮತ್ತಷ್ಟು ಸಿಡಿದ ಗಣಿ ಅಧಿಕಾರಿ ಬಿಂದಾಸ್ ಪಾಟೀಲ್ ಜೆಸಿಬಿಗೆ ಕಲ್ಲು ತೂರಿ ಆಕ್ರೋಶ ಹೊರಹಾಕಿದ್ದಾರೆ. ನೀ ವಿಡಿಯೋ ಮಾಡೋದು ಬಂದ್ ಮಾಡ್ದಿ, ನಂಗೇನು ಪ್ರಾಬ್ಲಮ್ ಇಲ್ಲ, ಮಾಡಿ ವಿಡಿಯೋ ಮಾಡ್ಲ. ನೀ ವಿಡಿಯೋ ಮಾಡಿದ ಕರ್ದ ಪ್ರಾಬ್ಲಮ್ ಇದು ಹೇಳ್ತಾನೆ. ಬೇಡ್ರಿ ಮೇಡಮ್. ಇಷ್ಟೆಲ್ಲ ನಡೆದಿದ್ದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರತಿನಿಧಿಸುವ ಕ್ಷೇತ್ರ ಬೆಳಗಾವಿ ಗ್ರಾಮೀಣ ಭಾಗದ ಇನಾಂ ಬಡಸ್ ಗ್ರಾಮದಲ್ಲಿ. ಲಕ್ಷ್ಮೀ ಹೆಬ್ಬಾಳ್ಕರ್ ಕ್ಷೇತ್ರದಲ್ಲಿ ಮಹಿಳಾ ಅಧಿಕಾರಿಯೊಬ್ಬರು ಅಸಹಾಯಕರ ರೀತಿ ಅಕ್ರಮ ಗಣಿಗಾರಿಕೆಯನ್ನ ನಿಲ್ಲಿಸುವ ಸ್ಥಿತಿ ಎದುರಾಗಿದೆ. ಖುದ್ದು ಅಧಿಕಾರಿಯ ಸ್ಥಳಕ್ಕೆ ಹೋಗಿ ಕಾರ್ಯಾಚರಣೆ ನಿಲ್ಲಿಸಿ ಅಂತ ಹೇಳಿದ್ರೂ ಕೂಡ ಭಯವಿಲ್ಲದೆ ಉದ್ದಟತನ ತೋರಿದ್ದಾರೆ. ಅಲ್ಲದೆ ಗಣಿಗಾರಿಕೆಯಲ್ಲಿ ಸ್ಥಳೀಯ ನಾಯಕನ ಹೆಸರು ಪ್ರಸ್ತಾಪಿಸಿದ್ದಾರೆ ಎನ್ನಲಾಗಿದೆ. ಬೇರೆ ಕೆಲಸ ಇಲ್ಲ, ಅಲ್ಲಿ 143 ಒಂದು ತೋರಿಸ್ಬೇಕು. ನಾನಿಂದ ತಿಳಿಯಂಗಿಲ್ಲ ನಿನಗ ಮಾಡೋ ಕೆಲಸ ಎಲ್ಲ ಮತ್ತೆ ಹಿಂಗೆ ಮಾಡೋದು. 2 ತಾಸು ನಿಪ್ನ ಇಲ್ಲಿ ಹೋಗಿ ಕಂಪ್ಲೇಂಟ್ ಮಾಡೋ. ಯಾರಿಗೆ ಮಾಡ್ತಿ ಮಾಡೋ. ಏನ್ ತಿಳ್ಕೊಂಡಿ ನೀನ? ಕಾಮನ್ ಸೆನ್ಸ್ ಇಲ್ಲ ನಿನಗ? ಒಟ್ನಲ್ಲಿ ಸದ್ಯ ಅಕ್ರಮ ಗಣಿಗಾರಿಕೆಗೆ ಬ್ರೇಕ್ ಹಾಕಬೇಕಿದೆ. ಅಕ್ರಮದಲ್ಲಿ ಪ್ರಭಾವಿ ಸಚಿವರ ಪಾತ್ರದ ಕುರಿತು ತನಿಖೆ ಆಗಬೇಕಿದೆ. ಘಟನೆಯ ವಿಡಿಯೋ ಹಳೆಯದ್ದು ಎನ್ನಲಾಗ್ತಿದ್ದು ತನಿಖೆ ಆಗಬೇಕಿದೆ. ದಿಲೀಪ್ ಕುರಂದವಾಡೆ, ಪಬ್ಲಿಕ್ ಟಿವಿ, ಬೆಳಗಾವಿ.